ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 75ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ತವ ಸ್ತನ್ಯಂ ಮನ್ಯೇ ಧರಣಿಧರ ಕನ್ಯೇ ಹೃದಯತಃ ಪಯಃ ಪಾರಾವಾರಃ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡಶಿಶುರಾಸ್ವಾದ್ಯ ತವ ಯತ್ ಕವೀನಾಂ ಪ್ರೌಢಾನಾಮ ಜನಿಕಮನೀಯಃ ಕವಯಿತಾಂ. ತವ ಸ್ತನ್ಯಂ ಮನ್ಯೇ ಧರಣಿಧರ ಕನ್ಯೇ ಹೃದಯತಃ ಪಯಃ ಪಾರಾವಾರಃ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡಶಿಶುರಾಸ್ವಾದ್ಯ ತವ ಯತ್ ಕವೀನಾಂ ಪ್ರೌಢಾನಾಮ ಜನಿಕಮನೀಯಃ ಕವಯಿತಾಂ. ತವ ಸ್ತನ್ಯಂ ಮನ್ಯೇ ಧರಣಿಧರ ಕನ್ಯೇ ಹೃದಯತಃ ಪಯಃ ಪಾರಾವಾರಃ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡಶಿಶುರಾಸ್ವಾದ್ಯ ತವ ಯತ್ ಕವೀನಾಂ ಪ್ರೌಢಾನಾಮ ಜನಿಕಮನೀಯಃ ಕವಯಿತಾಂ. ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಸ್ತನ್ಯಪಾನದ ಮಹಿಮೆಯನ್ನು ಹೇಳ್ತಾರೆ. ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ. ಧರಣಿಧರ ಕನ್ಯೆ, ಹಿಮವಂತನ ಮಗಳೇ, ತವ ನಿನ್ನ ಸ್ತನ್ಯಂ ಎದೆಹಾಲನ್ನು ನಿನ್ನ ಹೃದಯತಃ ಹೃದಯದ ಮೂಲಕ ಮೇಲೆ ಉಕ್ಕಿ ಬಂದ ಪಯಃ ಪಾರಾವಾರಃ ಕ್ಷೀರ ಸಮುದ್ರವು ಸಾರಸ್ವತಮಿವ ಬಿಳಿಯ ಬಣ್ಣವಾದ್ದರಿಂದ ಸರಸ್ವತೀಮಯವಾದದ್ದಾಗಿದೆಯೇನೋ ಅನ್ನುವ ಹಾಗೆ ಪರಿವಹತಿ ಹರಿಯತ್ತೆ ಎಂಬುದಾಗಿ ಮನ್ಯೇ ತಿಳ್ಕೊಳ್ತೇನೆ. ಯಾಕೆಂದರೆ ದಯಾವತ್ಯ ದಯೆಯುಳ್ಳವಳಾದ ನೀನು ದತ್ತಂ ನೀಡಿದ ಎದೆಹಾಲನ್ನು ಆಸ್ವಾದ್ಯ ಕುಡಿದುಕೊಂಡು ದ್ರವಿಡ ಶಿಶು ಶಂಕರರು ಪ್ರೌಢಾನಾಂ ಕವೀನಾಂ ಅತ್ಯಂತ ಪ್ರೌಢರಾದ ಕವಿಶ್ರೇಷ್ಠರ ಮಧ್ಯದಲ್ಲಿ ಕಮನೀಯ ಕವಯಿತ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಕವಿಯಾಗಿ ಅಜನಿ ಆದರು ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆದಿಶಂಕರಾಚಾರ್ಯರು ದ್ರಾವಿಡರು. ಇವರ ತಂದೆ ಶಿವಗುರು ಇದ್ದಾರಲ್ಲ, ಅವರು ಪ್ರತಿನಿತ್ಯ ದೇವಿಯ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಆ ಪಂಚಾಮೃತ ಇದೆಯಲ್ಲ ಅದನ್ನು ಉಳಿದ ಪಂಚಾಮೃತವನ್ನು ಮನೆಗೆ ತೆಗೆದುಕೊಂಡು ಬಂದು ಬಾಲಕ ಶಂಕರರಿಗೆ ಕುಡಿಸ್ತಿದ್ರಂತೆ. ಒಂದು ಸಾರ್ತಿ ಅವರು ಕೆಲಸದ ಮೇಲೆ ಹೊರಗಡೆ ಹೋಗಬೇಕಾಗಿ ಬರುತ್ತೆ. ತಮ್ಮ ನಿತ್ಯದ ಕೆಲಸವನ್ನು ತಮ್ಮ ಪತ್ನಿ ಆರ್ಯಾಂಬೆಗೆ ವಹಿಸಿಬಿಟ್ಟು ಹೊರಟ್ರಂತೆ. ಆದರೆ ಆರ್ಯಾಂಬೆ ಅವತ್ತು ರಜಸ್ವಲಿ ಆಗಿದ್ಲು. ಹಾಗಾಗಿ ಅವಳು ಹೋಗೋಕ್ಕಾಗಲಿಲ್ಲ. ಬಾಲಕ ಶಂಕರರನ್ನೇ ದೇವಾಲಯಕ್ಕೆ ಕಳಿಸ್ಕೊಟ್ರಂತೆ. ಬಾಲಕ ಶಂಕರರು ಸ್ವಚ್ಛ ನಿರ್ಮಲ ಮನಸ್ಸಿನವರು, ಪ್ರಾಪಂಚಿಕ ಸುಖಗಳಿಂದ ದೂರವಾಗಿರ್ತಕ್ಕಂಥವ್ರು ಆಗಿದ್ದರಿಂದ ಪಂಚಾಮೃತವನ್ನು ದೇವಿಗೆ ನೈವೇದ್ಯಕ್ಕೆ ಇಡ್ತಾರೆ. ಆದರೆ ದೇವಿ ಕುಡಿಲಿಲ್ಲ. ಅವ್ರು ಬಿಡ್ತಾರಾ? ಶಂಕರರು ಹಠ ಮಾಡಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಹಠ ಮಾಡಿದ್ರು ಅಂದರೆ, ನಮ್ಮಪ್ಪ ತಂದು ಕೊಟ್ಟಾಗ ನೀನು ಕುಡಿದ್ಬಿಟ್ಟು ನಮಗೆ ಪ್ರಸಾದ ಅಂತ ಕೊಡ್ತಾಯಿದ್ರು, ನಾನು ಕೊಟ್ಟರೆ ಯಾತಕ್ಕೆ ಕುಡಿಯಲ್ಲ ಅಂಥೇಳಿ ಹಠ ಮಾಡಲಿಕ್ಕೆ ಶುರು ಮಾಡಿದಾಗ ಇವರ ಹಠಕ್ಕೆ ಸೋತು ದೇವಿ ಪ್ರತ್ಯಕ್ಷಲಾಗಿ ಎಲ್ಲವನ್ನು ಕುಡಿದ್ಬಿಟ್ಲಂತೆ. ಇದನ್ನು ನೋಡಿ ಬಾಲಕ ಶಂಕರರು ಅಳ್ಳಿಕ್ಕೆ ಶುರು ಮಾಡಿದ್ರಂತೆ. ಯಾಕೆಂದರೆ ಅವತ್ತು ನಮಗೆ ಕುಡಿಯೋಕ್ಕೆ ಏನೂ ಕೊಟ್ಟಿಲ್ಲ, ಎಲ್ಲ ಕುಡ್ಕೊಂಬಿಟ್ಲು ದೇವಿ. ಆಗ ದೇವಿ ಏನು ಮಾಡ್ತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂಥೇಳಿ ಆ ಶುದ್ಧ ಹೃದಯ ದ್ರಾವಿಡ ಬಾಲಕನಾಗಿರ್ತಕ್ಕಂತಹ ಭಗವತ್ಪಾದ ಶಂಕರಾಚಾರ್ಯರನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮಲಗಿಸ್ಕೊಂಡು ತನ್ನ ಎದೆ ಹಾಲನ್ನು ಕುಡಿಸಿದ್ಲಂತೆ. ಆಗಿನಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಾಲಕರ ಮುಖದಿಂದ ಸ್ವತಃ ಸರಸ್ವತಿಯೇ ಬಂದು ಅವರನ್ನು ಸರ್ವಶಾಸ್ತ್ರದಲ್ಲಿ
ಪಾರಂಗತರಾಗಿ ಮಾಡಲು ಅಂತಕ್ಕಂತಹ ಘಟನೆಯನ್ನು ನೆನಪಿಸಿಕೊಂಡು ಶಂಕರರು ಈ ಮೇಲಿನ ಶ್ಲೋಕವನ್ನು ಬರೆದಿದ್ದಾರೆ. ಶ್ರೀ ಶಂಕರ ಭಗವತ್ಪಾದರು ಇಂತಹ ಉನ್ನತ ಜ್ಞಾನವನ್ನು ಗಳಿಸಿಕೊಂಡು ಶಾರದಾಂಬೆಯವರ ಪ್ರಸಾದಿತರಾಗಿ ಜಗದ್ಗುರುಗಳಾಗಿ ಅದು ಕೇವಲ ಅಲ್ಪ ಕಾಲದಲ್ಲಿ ವಿದ್ವನ್ಮಣಿಯಾಗಿ ಬೆಳಗಿದ್ದು ದೇವಿಯ ಎದೆ ಹಾಲುಂಡದ್ದರಿಂದಲೇ ಅಂತ ಹೇಳ್ತಾ ದೇವಿಗೆ ಕೇರಳದ ಕಂದರಾಗಿರ್ತಕ್ಕಂತಹ ಶಂಕರರು ಸೌಂದರ್ಯ ಲಹರಿಯ 75ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಕವಿತ್ವ ಸಿದ್ಧಿ ಉಂಟಾಗುತ್ತೆ, ಸ್ಮರಣ ಶಕ್ತಿ ಹೆಚ್ಚುತ್ತೆ, ಕೀರ್ತಿ ಪಡ್ಕೊಳ್ತೀರಾ, ಗ್ರಹಣ ಶಕ್ತಿ ಚೆನ್ನಾಗಾಗತ್ತೆ, ಸ್ತ್ರೀಯರಿಗೆ ಎದೆ ಹಾಲು ವೃದ್ಧಿಯಾಗತ್ತೆ. ಅಂತಹ ಒಂದು ಮಹಿಮೆಯುಳ್ಳ ಶ್ಲೋಕ ಇದು. ಶ್ರೀ ಜಗದಂಬಾರ್ಪಣಮಸ್ತು.